ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಈ ವಿಡಿಯೋ ಭಾಗದ 3ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ವಿಡಿಯೋ ಭಾಗದಲ್ಲಿ ನಾವು ಪರಿವರ್ತನೀಯ ಮತ್ತು ಸಹವರ್ತನೀಯ ನಿಯಮಗಳ ಬಗ್ಗೆ ಚರ್ಚಿಸಿದ್ದೇವೆ. ಇಲ್ಲಿ ನಾವು ವಿತರಣಾ ನಿಯಮವನ್ನು ನೋಡೋಣ. 3 ಭಾಗಲಬ್ಧ ಸಂಖ್ಯೆಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು 3 × 5 = 7 ಅಂದರೆ ಆವರಣದ ಹೊರಗಡೆ ಒಂದು ಸಂಖ್ಯೆಯಿಂದ ಆವರಣದ ಒಳಗಡೆ ಇರತಕ್ಕಂಥ 2 ಸಂಖ್ಯೆಗಳಿಗೆ ನಾವು ಇವತ್ತು ಈಗ ಗುಣಿಸಬೇಕು. ಗುಣಿಸುವಾಗ ನಿಯಮ ಏನೆಂದರೆ ಹೊರಗಿನ 3ರಿಂದ 5ಕ್ಕೂ ಗುಣಿಸಬೇಕು. 3 × 5 ಈ ಚಿಹ್ನೆ ಕೂಡಿಸು ಚಿಹ್ನೆಯನ್ನು ಹಾಕಬೇಕು. 3 × 7 ಅಂದರೆ 3ರಿಂದ 2 ಪದಗಳಿಗೆ ಗುಣಿಸಬೇಕು. ಇದನ್ನು ವಿತರಣಾ ನಿಯಮ ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ತಗೊಳ್ಳಿ. 3ನೇ 5, 2ನೇ 1 ಮತ್ತು 4ನೇ 5. ಇಲ್ಲಿ 3ನೇ 5 ಹೊರಗಡೆ ಇಟ್ಕೊಂಡು 2ನೇ 1 ಕೂಡಿಸು 4ನೇ 5 ಇದ್ದರೆ ನಾವೀಗ 3ನೇ 5ರಿಂದ 2ನೇ 1ಕ್ಕೂ ಗುಣಿಸಬೇಕು. ಕೂಡಿಸು 3ನೇ 5ರಿಂದ 4ನೇ 5ಕ್ಕೂ ಗುಣಿಸಬೇಕು. ಸರಿಯಾಗಿ ಗಮನಿಸಿ, ಎರಡೂ ಕಡೆ ಗುಣಿಸಬೇಕು. ಇದನ್ನು ವಿತರಣಾ ನಿಯಮ ಎನ್ನುವರು. ಎಲ್ಲ ಎ ಬಿ ಸಿಗಳು ಐನಲ್ಲಿದ್ದರೆ ಎ × ಬಿ + ಸಿ ಏನಾದರೂ ಇದ್ದರೆ ಸಮ ಅದು ಎ × ಬಿ + ಎ × ಸಿ ಆಗಿರುತ್ತದೆ. ಇದನ್ನು ವಿತರಣಾ ನಿಯಮ ಎನ್ನುತ್ತಾರೆ. ಬಹಳ ಸುಲಭದ ನಿಯಮ ಇದು. ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.